ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಹೀನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಭಗವಂತನಾಗಿರತಕ್ಕಂತಹ ಪರಮಾತ್ಮನು ಅಖಂಡ ವ್ಯಾಪಿಯಾಗಿ ಅಖಂಡ ಸ್ವರೂಪನಾಗಿ ಅಖಂಡವನ್ನೇ ಆಧರಿಸಿಕೊಂಡಿದ್ದಾನೆ. ಅಂತಹ ಪರಮಾತ್ಮನು ಅಖಂಡ ಮಂಡಲ ಆಕಾರದಲ್ಲಿದ್ದಾನೆ, ಜಗತ್ತನ್ನೇ ಆವರಿಸಿಕೊಂಡಿದ್ದಾನೆ. ಹಾಗಾಗಿ ಅಖಂಡ ಮಂಡಲಾಕಾರಂ ವ್ಯಾಪ್ತವಾಗಿದ್ದಾನೆ, ಜಗತ್ತೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಭಗವಂತ. ಅಂತಹ ಪರಮಾತ್ಮನು ಈ ಜಗದೊಳಗೆ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಚರಾಚರ ವಸ್ತುಗಳಲ್ಲಿಯೂ ಪರಮಾತ್ಮನು ತುಂಬಿದ್ದಾನೆ. ಹೀಗಿರುವಾಗ ಆತನಿಗೆ ಮಾನವರಾಗಿರ್ತಕ್ಕಂತಹ ನಾವು ಭಗವಂತನಿಗೆ ಏನಾದರೂ ಒಂದು ನೀಡಬೇಕಲ್ವಾ? ಏನು ನೀಡೋದು? ಏನು ನೀಡ್ತಾ ಇದ್ದೀವಿ? ಏನೂ ಇಲ್ಲ. ವಜ್ರ, ವೈಡೂರ್ಯ, ಬಂಗಾರ, ಮರಕತ, ಮಾಣಿಕ್ಯ ಇವುಗಳನ್ನೇನಾದರೂ ನೀಡ್ತಾ ಇದ್ದೀವ್ಯಾ? ಅವುಗಳೇನೂ ಬೇಕಾಗಿಲ್ಲ. ಆದರೆ ಭಗವಂತನಿಗೆ ನೀಡಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದಿದೆ, ಭಕ್ತಿ. ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿದರೆ ಪರಮಾತ್ಮ ನಮ್ಮನ್ನು ಆಧರಿಸ್ತಾನೆ. ಹಾಗಾಗಿ ಭಗವಂತನನ್ನು ನಂಬುವುದಕ್ಕಾಗಿ ಮಾನವ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಮಾನವ ಜನ್ಮ ಬಹಳ ದೊಡ್ಡದು. ಈ ರೀತಿಯಾಗಿರುವಾಗ 84 ಲಕ್ಷ ಜೀವರಾಶಿಗಳಲ್ಲಿಯೂ ಭಗವಂತನು ತುಂಬಿರ್ತಕ್ಕಂಥವನಾಗಿದ್ದಾನೆ. ಅದರಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥವನು ಮಾನವ ಜನ್ಮ ಎಂಬುದಾಗಿ ಹೇಳಿದ್ದಾರೆ. ಆ ಮಾನವ ಜನ್ಮಕ್ಕೆ ಎಲ್ಲ ಜ್ಞಾನವನ್ನು ನೀಡಿದ್ದಾನೆ. ಜ್ಞಾನ ಅತಿ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ನೀಡಿದ್ದಾನೆ. ಅದರಲ್ಲಿ ಮಾನವನಿಗೆ ಭಗವಂತನನ್ನು ತಿಳಿಯುವುದಕ್ಕಾಗಿ 9 ವಿಧವಾಗಿರ್ತಕ್ಕಂತಹ ಭಕ್ತಿ ವಿಧಾನಗಳನ್ನು ಈ ಜಗತ್ತಿಗೆ ಪ್ರಾಜ್ಞರಾಗಿರ್ತಕ್ಕಂಥವರು, ಜ್ಞಾನಿಗಳಾಗಿರ್ತಕ್ಕಂಥವರು ಸಾರಿದ್ದಾರೆ. ಭಗವಂತನನ್ನು ಯಾವ ರೀತಿ ಪೂಜಿಸಬೇಕು ಅಂತಕ್ಕಂಥದ್ದನ್ನು ಪೂಜ್ಯ, ಅರ್ಚನೆ, ಕೀರ್ತನೆ, ವೀಕ್ಷಣೆ, ಸ್ಮರಣೆ, ಪಾದಸೇವನೆ, ಈ ರೀತಿಯಾಗಿ ಆತ್ಮನಿವೇದನೆ ಎಂಬತಕ್ಕಂತಹ ಅನೇಕ ವಿಧವಾಗಿರತಕ್ಕಂತಹ ಭಕ್ತಿ ವಿಧಾನಗಳಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಆ ಭಗವಂತನನ್ನು ಸೇವೆ ಮಾಡಬೇಕಾಗಿದೆ. ಅಂತಹ ಸೇವೆಯನ್ನು ಮಾಡೋದಕ್ಕಾಗಿ ಈ ಮಾನವ ಜನ್ಮವನ್ನು ನಮಗೆ ನೀಡಿರುವುದು ಯಾವ ರೀತಿ ಎಂದರೆ, ತಾಯಿಯ ಗರ್ಭದಲ್ಲಿ ಈ ಬೊಂಬೆಯನ್ನು ಈ ಶಿಲ್ಪಿಯಾಗಿ ನಿಂತು ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ. ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಎಂಬತಕ್ಕಂತಹ ಅನೇಕ 9 ರಂಧ್ರಗಳನ್ನು ಸೃಷ್ಟಿ ಮಾಡಿ 9 ರಂಧ್ರಗಳಲ್ಲಿಯೂ ಜ್ಞಾನವನ್ನು ತಿಳಿದುಕೊಳ್ಳತಕ್ಕಂತಹ ಶಕ್ತಿಯನ್ನು ತುಂಬಿದ್ದಾನೆ. ಕಣ್ಣನ್ನು ನೀಡಿದ್ದಾನೆ, ಆ ಕಣ್ಣಿಗೆ ದೃಷ್ಟಿಯನ್ನು ನೀಡಿದ್ದಾನೆ. ಆ ದೃಷ್ಟಿ ಎಷ್ಟು ದೂರ ಬೇಕಾದರೂ ಭಗವಂತನನ್ನು ನೋಡಬಹುದು, ಜಗತ್ತನ್ನು ನೋಡಬಹುದು. ಆ ರೀತಿಯಾಗಿ ಅಂತಹ ದೃಷ್ಟಿ ನೀಡತಕ್ಕಂತಹ ಶಕ್ತಿ ಯಾರಿಗಿದೆ? ಆ ಭಗವಂತನಿಗೆ ವಿನಃ ಯಾರಿಗೂ ಇಲ್ಲ. ಹಾಗೆ ಕಿವಿಯಲ್ಲಿ ಒಂದು ತಮಟೆಯನ್ನಿಟ್ಟಿದ್ದಾನೆ. ಅಂತಹ ತಮಟೆ ಎಷ್ಟು ಶಬ್ದವನ್ನಾದರೂ ಗ್ರಹಿಸತಕ್ಕಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗೆ ಮೂಗನ್ನಿಟ್ಟಿದ್ದಾನೆ. ಮೂಗಿನಲ್ಲಿ ಸುವಾಸನೆಯನ್ನು ತಿಳಿದುಕೊಳ್ತಕ್ಕಂತಹ ಒಂದು ಸ್ಪರ್ಶವನ್ನು ಗ್ರಹಿಸುವಂತಹ ಒಂದು ಶಕ್ತಿಯನ್ನು ನೀಡಿದ್ದಾನೆ. ಅದೇ ರೀತಿಯಾಗಿ ನಾಲಿಗೆಯನ್ನು ನೀಡಿದ್ದಾನೆ. ಭಗವಂತನ ಹೆಸರನ್ನು ಹೇಳಲಿಕ್ಕಾಗಿ, ಭಗವಂತನ ವಿಚಾರವನ್ನು ಹೇಳಲಿಕ್ಕಾಗಿ, ಭಗವಂತನು ಇದೇ ರೀತಿಯಾಗಿದ್ದಾನೆ ಎಂಬತಕ್ಕಂಥ ಮಾತಿನಲ್ಲಿ ಹೇಳೋದಕ್ಕಾಗಿ ನಾಲಿಗೆಯನ್ನು ನೀಡಿದ್ದಾನೆ. ಇವೆಲ್ಲವನ್ನು ತಾಯಿಯ ಗರ್ಭದಲ್ಲಿ ಬೊಂಬೆಯನ್ನು ಸೃಷ್ಟಿ ಮಾಡಿ ಯಾವ ರೀತಿಯಾಗಿ ಈ ಬೊಂಬೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಏನಾದರೂ ನಾವು ಮಾನವರಾಗಿರ್ತಕ್ಕಂಥವ್ರು ಏನಾದರೂ ತಿಳಿದುಕೊಂಡಿದ್ದೇವೆಯೇ? ಇಲ್ಲ. ಆ ಭಗವಂತನ ತಿಳಿದುಕೊಳ್ಳತಕ್ಕಂಥದ್ದಕ್ಕಾಗಿಯೇ ಈ ಮಾನವ ಜನ್ಮ ಸೃಷ್ಟಿ ಮಾಡಿದ್ದಾನೆ. ನಾವು ಯಾರು? ನಾವು ಎಲ್ಲಿಂದ ಬಂದೆವು? ನಾವು ಇಲ್ಲಿಗೆ ಏಕೆ ಬಂದಿದ್ದೇವೆ? ಎಲ್ಲಿಗೆ ಹೋಗಬೇಕು? ಯಾರನ್ನು ನಾವು ಆಶ್ರಯಿಸಬೇಕು? ಯಾರಲ್ಲಿ ನಾವು ಪರಮಾತ್ಮನಲ್ಲಿ ಸೇರಬೇಕೆಂಬತಕ್ಕಂಥನ್ನು ತಿಳಿದುಕೊಳ್ಳುವುದಕ್ಕಾಗಿ ಮಾನವನೇ ಶ್ರೇಷ್ಠವಾಗಿರ್ತಕ್ಕಂಥವನೆಂಬುದಾಗಿ ಹೇಳಿ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಮಾನವ ಜನ್ಮ ಬಹಳ ದೊಡ್ಡದು ಎಂಬುದಾಗಿ ಹೇಳಿದ್ದಾರೆ. ಕೈ, ಕಾಲು, ಕಿವಿ. ಕೈಗಳಿಂದ ಭಗವಂತನನ್ನು ಪೂಜಿಸಲಿಕ್ಕಾಗಿ, ಕಾಲುಗಳಿಂದ ಭಗವಂತನನ್ನು ಎಲ್ಲಿದ್ದಾನೆ ಎಂಬತಕ್ಕಂಥದ್ದನ್ನು ನೋಡೋದಕ್ಕಾಗಿ, ನಡೆದುಕೊಂಡು ಹೋಗಲಿಕ್ಕಾಗಿ, ಈ ರೀತಿಯಾಗಿ ಅನೇಕ ವಿಧವಾಗಿರತಕ್ಕಂತಹ ಈ ಶರೀರಕ್ಕೆ ನೀಡಿ ಜ್ಞಾನ ಎಂಬತಕ್ಕಂಥದ್ದನ್ನು ನೀಡಿದ್ದಾನೆ. ಜ್ಞಾನಿಗಳೇ, ಭಕ್ತರೇ, ಮಾನವ ಶ್ರೇಷ್ಠರೇ, ಈ ಭಗವಂತನನ್ನು ನೆನೆಯುವುದಕ್ಕಾಗಿ
ನಾವೆಲ್ಲರೂ ಪಣತೊಟ್ಟು ಆ ಭಗವಂತನ ಸ್ಮರಣೆ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಅಖಂಡ ವ್ಯಾಪಿಯಾಗಿರತಕ್ಕಂತಹ ಆ ಭಗವಂತನನ್ನು ಸ್ಮರಿಸೋಣ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಆತನ ದರ್ಶನವನ್ನು ಮಾಡಿದರೆ ಸಾಕು, ಆತನ ಸಂದರ್ಶನವನ್ನು ನೀಡಿದ ತಕ್ಷಣವೇ ನಮಗೆ ಮುಕ್ತಿ ಮಾರ್ಗ ನೀಡುತ್ತದೆ.